ಇನ್ನು ನೀಟ್ ಪ್ರಶ್ನೆ ಪತ್ರಿಕೆಯ ಗ್ಯಾಂಗ್ನ ಕರ್ಮಕಾಂಡ ಬಯಲಾಗಿರುವಂಥದ್ದು 132 ಪ್ರಶ್ನೆಗಳ ಪೈಕಿ 111 ಪ್ರಶ್ನೆಗಳು ಹೋಲಿಕೆ ಆಗ್ತಾ ಇವೆ. ಇದು ಶಿವರಾಜ್ ಅನ್ನುವಂಥವನ ಅಕ್ರಮ ಬಯಲಾಗಿದೆ. 111 ಪ್ರಶ್ನೆಗಳ ಫೋಟೋ ಶಿವರಾಜ್ ಸಿಕ್ಕಿದೆ. ಶಿವರಾಜ್ ಫೋನ್ನಲ್ಲಿ ಶಿವರಾಜ್ ಮೋಟ್ಗಾಂವ್ಕರ್ ಇವನು ಒಂದು ಕೋಚಿಂಗ್ ಸೆಂಟರ್ನ ನಡೆಸ್ತಾ ಇದ್ದ. 36 ಫೋಟೋಗಳು ಸಿಕ್ಕಿವೆ ಅವನ ಮೊಬೈಲ್ನಲ್ಲಿ. ಯಾವಾಗ ಪರೀಕ್ಷೆ ಆಗೋದಕ್ಕಿಂತ 10 ದಿನಗಳ ಮೊದಲನೇ ಫೋಟೋ ಕ್ಲಿಕ್ಸಿರೋದು ಯಾರು? ಇದು ಸಂಗತಿ. ಕೈಯಲ್ಲಿ ಬರೆದಿರುವಂಥ 132 ಪ್ರಶ್ನೆಗಳನ್ನು ಕೊಡಲಾಗಿತ್ತು ವಿದ್ಯಾರ್ಥಿಗಳಿಗೆ. ಅದರಲ್ಲಿ 132ರಲ್ಲಿ 111 ಪ್ರಶ್ನೆಗಳು ಸೇಮ್ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿದ್ದವು. ಹಿಂಗಿದೆ. ಅಲ್ಲಿಂದ PV ಕುಲಕರ್ಣಿ ಕೋಚಿಂಗ್ ಸೆಂಟರ್ಗೆ ಪ್ರಶ್ನೆ ರವಾನೆ ಆಯಿತು. ಅದಕ್ಕೆ 5 ಲಕ್ಷ ರೂಪಾಯಿಯನ್ನು ಶಿವರಾಜ್ ಪಡೆದಿದ್ದ. ಎಷ್ಟು ಜನರ ಜೀವ ತೆಗೆದುಬಿಟ್ರು ನೋಡಿ ಇವರೆಲ್ಲ ಸೇರಿಕೊಂಡು. ಇವರೆಲ್ಲ ಯೋಗ್ಯತೆ ಇರುವಂಥವರ. ನನಗೆ ಭಾಳ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಈ ಕಂಪ್ಯೂಟರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಸಾಫ್ಟ್ವೇರ್ ಹಾರ್ಡ್ವೇರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ನಾವು ನೀತಿ ನಿಯಮಾವಳಿಗಳನ್ನು ರೂಪಿಸೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಪಂಚದಲ್ಲಿ ನಾವು ಮುಂಚೂಣಿಯಲ್ಲಿದ್ದೀವಿ. ಮುಂಚೂಣಿಯಲ್ಲಿ ಅರ್ಥ ಮಾಡ್ಕೋಬೇಕು. ನೋಡಿ, ನಮ್ಮ VTU ಜ್ಞಾಪಿಸ್ಕೋಬೇಕು. VTU ಮೊನ್ನೆ ಪರೀಕ್ಷೆ ಮಾಡ್ತಲ್ಲ, ಬರೀ 1 ಗಂಟೆನಲ್ಲಿ ರಿಸಲ್ಟ್. 1 ಗಂಟೆನಲ್ಲಿ ಹೆಂಗೆ ಕೊಟ್ಟರು? ಮನಸ್ಸು ಮಾಡಿದ್ರೆ ಬೇಕಾದ್ದನ್ನು ಮಾಡ್ತೀವಿ. ಅದನ್ನು VTU ಮಾಡಿ ತೋರಿಸ್ತು. ಇದರ ಸಂಪೂರ್ಣ ಕೀರ್ತಿಯ VCಗೆ ಸೇರಬೇಕು. ಅಂಥದ್ದು ಒಂದು ಗಂಟೆನಲ್ಲಿ 1.5 ಗಂಟೆನಲ್ಲಿ ನಾವು ರಿಸಲ್ಟ್ ಕೊಡ್ತೀವಿ ಅಂತ ಅನ್ನೋದಾಯಿತು ಅಂತಂದರೆ, ಇನ್ನು ಇವ್ರಿಗೆ ಈ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ನೀಟಾಗಿ ಎಕ್ಸಾಮ್ ಮಾಡೋಕ್ಕೆ ಬರಲ್ಲ ಅಂತಂದರೆ ಇದಕ್ಕಿಂತ ನಾಚಿಗೇಡಿನ ಸಂಗತಿ ಇನ್ನೊಂದು ಇದೆಯಾ? ಶೇಮ್ ಇದು.